ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಂಗಳವಾರ ಫಿನ್ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಒಂದು ತುಂಬ ಕಷ್ಟಕರವಾದ ಟ್ರೇಡಿಂಗ್ ದಿನ ಆಗಿತ್ತು ಇವತ್ತು. ಯಾಕೆ ಆ ರೀತಿ ಆಯಿತು ಅನ್ನೋದನ್ನ ಮಾತಾಡ್ತಾ ಹೋಗೋಣ. ಹಸಿರು ತಂದ ಆಪತ್ತು ಅಂತ ಕೊಟ್ಟಿದ್ದೀನಿ. ನಿನ್ನೆ ಏನು ಒಂದು ಮೂಮೆಂಟ್ ಬಂದಿತ್ತು ಅದರಿಂದನೇ ಇವತ್ತು ಒಂದು ಟ್ರ್ಯಾಪ್ ಆಗೋಂಥ ಸಾಧ್ಯತೆ ಇದ್ದಿದ್ದು. ಸೊ ಮಾತಾಡ್ತಾ ಹೋಗೋಣ ಅದ್ರ ಬಗ್ಗೆ. ಇವತ್ತು ಓವರ್ ಆಲ್ ಬ್ರಾಡ್ ಇಂಡೆಕ್ಸ್ ಅಂತ ನೋಡೋದಾದರೆ MSCI ಅಂತ ಇದೆಯಲ್ಲ, ಈ ಮಾರ್ಗನ್ ಸ್ಟ್ಯಾನ್ಲಿ ಅವ್ರದ್ದು ಒಂದು ಕ್ಯಾಪಿಟಲ್ ಇಂಟರ್ನ್ಯಾಷನಲ್ ಇಂಡೆಕ್ಸ್ ಅಂತ ಒಂದಿದೆ. ಅದರಲ್ಲಿ ಬದಲಾವಣೆಗಳನ್ನು ಮಾಡ್ಕೊತಾ ಇದ್ದಾರೆ. ಕೆಲವು ಸ್ಟಾಕ್ಗಳನ್ನು ತೆಗೆದಾಕ್ತಾ ಇದ್ದಾರೆ, ಕೆಲವರಲ್ಲಿ ವೇಟೇಜ್ ಜಾಸ್ತಿ ಮಾಡ್ಕೊತಾ ಇದ್ದಾರೆ, ಕಮ್ಮಿ ಮಾಡ್ಕೊತಾ ಇದ್ದಾರೆ. ಈ ಎಲ್ಲ ಕಾರಣಗಳಿಂದಾಗಿ ಮಾರ್ಕೆಟ್ನಲ್ಲಿ ಇವತ್ತು ಸ್ವಲ್ಪ ಪ್ರಭಾವ ಬೀರಿತ್ತು. ಅದನ್ನು ಹೊರತುಪಡಿಸಿ ಏನಾದರೂ ನ್ಯೂಸ್ ಇದೆಯಾ ಅಂತ ನೋಡೋ ಥರ ಆಗೋಯ್ತು. ಯಾಕೆಂತಂದರೆ ಜಪಾನ್ ಮಾರ್ಕೆಟ್ ಪಾಸಿಟಿವ್ ಆಗಿತ್ತು, ಯುರೋಪಿಯನ್ ಮಾರ್ಕೆಟ್ ಒಳ್ಳೆ ಪಾಸಿಟಿವ್ ಅಲ್ಲಿ ಇತ್ತು. ಆದರೆ ಇಂಡಿಯನ್ ಮಾರ್ಕೆಟ್ ಮಾತ್ರ ಸೆಕೆಂಡ್ ಹಾಫಲ್ಲಿ ತುಂಬ ದೊಡ್ಡದಾಗಿ ಸೆಲ್ಲಿಂಗ್ ಬರೋಕ್ಕೆ ಶುರುವಾಯಿತು. ಒಂದು ಸುಪ್ರೀಂ ಕೋರ್ಟಲ್ಲಿ ಹಿಂಡನ್ಬರ್ಗ್ ಇಶ್ಯೂದು ಮತ್ತೆ ಇವಾಗ ಅಲಿಗೇಷನ್ ಮಾಡಿದಾರಲ್ಲ, ಅದಕ್ಕೋಸ್ಕರ ಒಬ್ಬರು ಅಡ್ವೊಕೇಟ್ ಅವರು ಸಾರ್ವಜನಿಕ ಹಿತಾಸಕ್ತಿ PLIನ ಸಬ್ಮಿಟ್ ಮಾಡಿದ್ದಾರೆ. ಹಿಂದೆನೂ ಕೂಡ ನೀವು ಹೇಳಿದ್ರಿ ಸೆಬಿಗೆ 3 ತಿಂಗಳು ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಕೊಡಿ ಅಂತ. ಅದಾದಮೇಲೆ ಏನು ಎಂಥ ಕತೆ ಅಂತ ಏನು ಸುಪ್ರೀಂ ಕೋರ್ಟಿಂದ ನಿರ್ದೇಶನ ಬಂದಿಲ್ಲ. ಇದು ಇದೇ ರೀತಿ ಆಗ್ತಾ ಇದ್ರೆ ಯಾವ ರೀತಿಯಾಗಿ ಪ್ರಾಪರಾಗಿ ಒಂದು ರಿಪೋರ್ಟ್ನ ಸಬ್ಮಿಟ್ ಮಾಡಲಿ ಸೆಬಿ, ಯಾವ ರೀತಿಯಾಗಿದೆ ಈ ಗ್ರೂಪ್ ಆಫ್ ಸ್ಟಾಕ್ಸ್ ಮೇಲೆ ಅಂತ ನೋಡಿ. ಇದು ತುಂಬ ಒಳ್ಳೇದು ಯಾರು ಅರ್ಜಿ ಸಲ್ಲಿಕೆ ಮಾಡಿದ್ರು. ಯಾಕೆ ಅಂತಂದರೆ ಈಗ ಇವ್ರು ಒಂದ್ಸಲ ಇವ್ರೇನು ಅಲಿಗೇಷನ್ ಕೊಡೋದು, ಇವ್ರು ಇಲ್ಲ ಅಂತ ಹೇಳೋದು, ಈ ಥರ ಆಗ್ತಿದ್ರೆ ಸ್ಟಾಕಲ್ಲಿ ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ರಿಟೇಲರ್ಸ್ ಯಾರು ಇನ್ವೆಸ್ಟ್ ಮಾಡಿದ್ರು, ನೆನ್ನೆ ಕೂಡ ಒಬ್ರು ಕಮೆಂಟ್ ಮಾಡಿ ಕೇಳಿದ್ರಿ ತುಂಬ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಅಂತ. ಸರ್ ದಯವಿಟ್ಟು ಡೈವರ್ಸಿಫಿಕೇಷನ್ ಮಾಡಬೇಕು ಅನ್ನೋದು ಅದಕ್ಕೆ ಇಂಪಾರ್ಟೆಂಟ್ ಅನ್ನೋದು. ಜೊತೆಗೆ ಫಂಡಮೆಂಟಲಿ ಸ್ಟ್ರಾಂಗ್ ಕಂಪ್ನಿಗಳಲ್ಲಿ ಮಾತ್ರ ನೀವು ಹೂಡಿಕೆ ಮಾಡಬೇಕು. ಇದಕ್ಕೆಲ್ಲ ಒಂದು ಇತ್ಯರ್ಥ ಆಗಬೇಕು ಅಂತಂದರೆ ಇಂಡಿಪೆಂಡೆಂಟ್ ಆಗಿ ಯಾವುದಾದ್ರೂ ಒಂದು ನಮ್ಮ ದೇಶದಲ್ಲಿ ಕಾನೂನುಬದ್ಧವಾಗಿ ಏನಿದೆಯೋ ಆ ರೀತಿಯಾಗಿ ಒಂದು ಇನ್ವೆಸ್ಟಿಗೇಷನ್ ಆಯಿತು ಅಂತಂದರೆ, ಅದರಿಂದ ರಿಪೋರ್ಟ್ ಬಂತು ಅಂತಂದರೆ ಓಕೆ, ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸಲ್ಲಿ ಹುಡುಕಿತ್ತ ಆ ಸ್ಟಾಕ್ ಎಲ್ಲ ಫುಲ್ಲು ಅಂಡರ್ ಪರ್ಫಾರ್ಮೆನ್ಸ್ ಆಗಿ ಹಾಗೆ ಉಳ್ಕೊತ ಹೋಗುತ್ತೆ. ಇಲ್ಲ ಸರಿ ಇಲ್ಲ ಅಂತಂದರೆ ಮತ್ತೆ ಅದಕ್ಕೆ ಏನಿದೆಯೋ ಆ ಬೆಲೆ ಸಿಗ್ತಾ ಹೋಗುತ್ತೆ. ಮತ್ತು ಯಾರೇ ಅಲಿಗೇಷನ್ ಮಾಡಿ ಬಂದರು ಏನು ಬಂದರೂ ಆಲ್ರೆಡಿ ಈ ರೀತಿಯಾಗಿ ಒಂದು ತನಿಖೆಯಾಗಿ ಕೋರ್ಟಲ್ಲಿ ಇತ್ಯರ್ಥ ಆಗಿದೆ ಅಂತ ಬಂದರೆ ಏನು ಮುಂದೆ ಆಚೆ ಈಚೆ ಆಗೋ ಥರದಿರೋದಿಲ್ಲ. ಇಲ್ಲ ಅಂತಂದರೆ ಈ ಥರ ಯಾವಾಗ ಬೇಕಾದ್ರೂ ಬಂದು ಯಾರೋ ಆ ಕನೆಕ್ಷನ್ ಇದೆ ಈ ಕನೆಕ್ಷನ್ ಇದೆ ಅಂತ ಹೇಳ್ತಾನೆ ಇರ್ಬೋದು, ಇವರು ಅದಕ್ಕೆ ಉತ್ತರ ಕೊಡ್ತಾನೆ ಇರ್ಬೋದು. ಸ್ಟಾಕ್ ಮಾರ್ಕೆಟಲ್ಲಿ ಮಾತ್ರ ಅದು ಪರಿಣಾಮ ಬೀಳ್ತಾನೆ ಇರುತ್ತೆ. ಹೋಪ್ಫುಲಿ ಅದಾಗುತ್ತೆ, ಸುಪ್ರೀಂ ಕೋರ್ಟಲ್ಲಿ ಅದು ಮುಂದಕ್ಕೆ ಹೋಗುತ್ತೆ ಅಂತ ಅನ್ಕೊಳ್ಳೋಣ. ಸೊ ಇವತ್ತಿನ ಟಾಪ್ ಲೂಸರ್ ಅಂತ ನಾವು ನೋಡ್ತಾ ಹೋಗೋದಾದರೆ BPCL ಅಂತ ಕಾಣಿಸುತ್ತೆ. 3.51% ಕರೆಕ್ಷನ್ ಬಂದಿದೆ. ಅದೇ ರೀತಿ ಟಾಪ್ ಗೇನರ್ ಇವತ್ತು ಟೈಟನ್ ಆಗಿತ್ತು. 1.89% ಟೈಟನಲ್ಲಿ. ಗೋಲ್ಡ್ ಅಪ್ರಿಸಿಯೇಷನ್ ಆದರೆ ಟೈಟನ್ ಕೂಡ ಅಪ್ರಿಷಿಯೇಟ್ ಆಗ್ತಾನೆ ಇರುತ್ತೆ. ಅದೇ ರೀತಿ ಅಪೋಲೋ ಹಾಸ್ಪಿಟಲ್ ಕೂಡ 1.34% ಬಂದಿದೆ. ಸೊ ಮಾತಾಡ್ತಾ ಹೋಗೋದಾದರೆ ನಿಫ್ಟಿನಲ್ಲಿ ಯಾವ ರೀತಿ ಆಗಿತ್ತು ಅಂತ ಟ್ರೇಡು ನೋಡಿ. ನಿನ್ನೆ ಎಷ್ಟು ಚೆನ್ನಾಗಿ ಮಾರ್ಕೆಟಲ್ಲಿ ಮೂವ್ಮೆಂಟ್ ಆಗ್ತಾ ಇತ್ತು. ಇಲ್ಲಿಂದ ಒಂದು 24,200 ಝೋನ್ನ ಬಿಟ್ಕೊಟ್ಟಿಲ್ಲ. ಇಲ್ಲಿ ಒಂದು ಇಂಪಾರ್ಟೆಂಟ್ ಲೆವೆಲ್ ಅಂತ ಮಾತಾಡ್ತಾ ಇದ್ವಿ, ಅಲ್ಲಿಗೆ ಬಂದು ನಿಂತಿತ್ತು. ಅಲ್ಲಿಂದ ಕೆಳಗಡೆ ಓಪನ್ ಆದ್ರೂ ಕೂಡ ದೊಡ್ಡದಾಗಿ ಬುಲಿಶ್ ಸೆಂಟಿಮೆಂಟ್ ಬಂದು ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿತ್ತು. ಆಲ್ಮೋಸ್ಟ್ ಹ್ಯಾಮರ್ ಬಂದು ಕ್ಲೋಸಿಂಗ್ ಆಗಿದೆ. ಸೊ ಒಳ್ಳೆ ಜಾಗದಲ್ಲಿದೆ. ಎಲ್ಲಿ ತನಕ 24,300 ಬಿಟ್ಟು ಹೋಗಲ್ಲ ಅಲ್ಲಿ ತನಕ ನಾವೇನು ಯೋಚನೆ ಮಾಡೋದು ಬೇಡ ಅನ್ಕೊಂಡಿದ್ವಿ. ಇವತ್ತು ನೋಡಿ ಬಂದ್ರೂ ಇಲ್ಲಿ ನಿಧಾನಕ್ಕೆ ಆಲ್ಮೋಸ್ಟ್ ಫಸ್ಟ್ ಹಾಫಲ್ಲಿ ನಿಫ್ಟಿ ಏನು ಮೂಮೆಂಟ್ ಮಾಡಿಲ್ಲ, ನಿಂತು ಬಿಟ್ಟಿತ್ತು. ಇಲ್ಲಿದ್ದಾಗ ಏನಾಗುತ್ತೆ ಅಂತಂದರೆ ಈ ಮಲ್ಟಿಪಲ್ ಟೈಮ್ಸ್ ರೆಸಿಸ್ಟೆನ್ಸ್ ತಗೊಂಡಿದ್ದಂಥ ಝೋನ್ನ ಸಪೋರ್ಟ್ ಆಗಿ ಕಷ್ಟಪಟ್ಟು ಇಷ್ಟು ದೊಡ್ಡದಾಗಿ ಮೂಮೆಂಟ್ ಹೋಗಿ ಮೇಲ್ಗಡೆ ಹೋದಾಗ ಇಲ್ಲಿಂದ ಕಾಂಟ್ರೇರಿಯನ್ ಟ್ರೇಡ್ ತೊಗೊಳಕ್ಕೆ ನಮ್ಮ ಮೆಂಟಾಲಿಟಿ ಕೊಡ್ತಾಯಿತ್ತು. ಅಂದರೆ ಬಿಕಾಸ್ ಆಫ್ ಇದು ಈ ಒಂದು ಗ್ರೀನ್ ಬಾರ್ ಏನು ಇಷ್ಟು ದೊಡ್ಡದಾಗಿ ಪುಷ್ ಬಂದಿತ್ತು, ಇದರಿಂದಾಗಿ ನೆಗೆಟಿವ್ ಹೋಗುತ್ತೆ ಅನ್ನೋ ಕೂಡ ಊಹೆ ಇರಲಿಲ್ಲ ಇವತ್ತು. ಸೊ ಇವತ್ತೇನಾಗಿತ್ತು, ಇಲ್ಲಿ ಬಂದು ಸಪೋರ್ಟ್ ತೊಗೊಂಡು ಇದರಿಂದ ಮತ್ತೆ ಶಾರ್ಟ್ ಕವರಿಂಗ್ಗೆ ಬರ್ಬೋದು, ಮತ್ತು 24,500 ತನಕ ನಿಫ್ಟಿ ಹೋಗಿ ಟೆಸ್ಟ್ ಆಗ್ಬೋದು ಅಂತ ನನ್ನ ಊಹೆ ಆಗಿತ್ತು. ಆದರೆ ಇವತ್ತು ಅಲ್ಲಿಂದ ರಿಜೆಕ್ಷನ್ ಬರ್ತಾಯಿತ್ತು. ರಿಜೆಕ್ಷನ್ ಬರ್ತಾ ಹೋದ್ರೂ ಹಳೇದು ಯಾವ ಪಾಯಿಂಟ್ ಇದೆ ನೋಡಿ, ಎಲ್ಲೂ ಸಪೋರ್ಟ್ ಉಳಿಲ್ಲ. 24,200 ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಅದನ್ನು ಉಳಿಸ್ಕೊಂಡಿಲ್ಲ. 24,100 ಕೂಡ ಒಂದು ತುಂಬ ಚಿಂತಾಜನಕ ಸ್ಥಿತಿಯಲ್ಲಿ ಬಂದು ಟೆಸ್ಟ್ ಆಗೋಗಿದೆ. ಸೊ ಇವತ್ತು ಬಂದಿರುವಂಥ ಸೆಲ್ಲಿಂಗು ತುಂಬ ಶಾರ್ಪ್ ಆಗಿರುವಂಥ ಸೆಲ್ಲಿಂಗ್ ಆಗಿದೆ. ಜೊತೆಗೆ ಹಿಂಡನ್ಬರ್ಗಲ್ಲಿ ನೋಡಿ ಪೊಸಿಷನ್ ತೊಗೊಂಡಿರ್ತಾರೆ, ಅವರು ಡಿಸ್ಕ್ಲೋಸ್ ಮಾಡಿರ್ತಾರೆ ಕೂಡ. ಹೆಡ್ಜ್ ಫಂಡ್ಸ್ ಮುಂದೆ ಯಾರು ಕಾಂಪಿಟೇಟ್ ಮಾಡೋಕ್ಕಾಗಲ್ಲ. ಮತ್ತು ಏನು ಅಂದರೆ ಈ FIS ಎಲ್ಲ ಸ್ವಲ್ಪ ಲಾಂಗ್ ಪೊಸಿಷನ್ ತುಂಬ ಚೀಪ್ ಆಗಿರೋ ವ್ಯಾಲ್ಯೂನ ತೊಗೊಂಡಿರ್ತಾರೆ. ಅಂದರೆ ಒಂದು 3 ತಿಂಗಳು 6 ತಿಂಗಳು ನಂತರದ್ದು ತೊಗೊಂಡಿರ್ತಾರೆ. ಹೀಗಾಗಿ ಸೊ ಅವ್ರಿಗೆ ಇನ್ನೇನು ಒಂದು 2-3% ಮೂಮೆಂಟ್ ಆಗ್ಬಿಡ್ತು ಅಂದರೂ ಅವ್ರದ್ದು ಬ್ರೇಕ್ ಇವನ್ ಆಗೋಗ್ಬಿಡುತ್ತೆ ಮಾರ್ಕೆಟ್ನಲ್ಲಿ. ಸೊ ಹಾಗಾಗಿ ಅವ್ರನ್ನ ಅಲ್ಲಾಡಿಸ್ತೀವಿ ನಾವು ಏನೋ ರೆಸ್ಪಾನ್ಸ್ ಕೊಟ್ಟು ಅಂತ ಹೇಳೋಕ್ಕದು ಸಾಧ್ಯನೇ ಇಲ್ಲ. ಅದೆಲ್ಲ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿರ್ತಾರೆ. ಬಟ್ ನಾವು ನಮ್ಮ ಟ್ರೆಂಡ್ನ ನಾವು ನೋಡ್ಕೊತ ಹೋಗಬೇಕು. ಈಗ ಏನಾಗಾದ್ರೆ ಅಂತಂದರೆ ನೋಡಿ, ಕೆಳಗಡೆ ಹಾಕೊಂಡ್ಬಂದಿರೋಂಥ ಟ್ರೆಂಡ್ ಲೈನ್ ಇಲ್ಲೇ ಇದೆ. 24,100 ಸರಿ ಸುಮಾರು 24,050 ಈ ಝೋನ್ ಹತ್ರ ಬರುವಂಥದ್ದು. ಇದನ್ನು ಬಿಟ್ಟು ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ ಮತ್ತೆ 24,000 ಟೆಸ್ಟ್ ಆಗ್ತಾ ಹೋಗುತ್ತೆ ಮಾರ್ಕೆಟು. ಆಗ ಏನಾಗುತ್ತೆ ಅಂತ ಗೊತ್ತಿಲ್ಲ, ಮತ್ತೆ ವೀಕ್ ಆಗ್ತಾ ಹೋಗ್ಬೋದು. ಯಾಕೆ ಅಂತಂದರೆ ಇದೊಂದು ಬೇರಿಶ್ ಫ್ಲಾಗ್ ಪ್ಯಾಟರ್ನ್ ಅಂತ ಹೇಳ್ಬೋದಾ. ನೋಡಿ ಇಲ್ಲಿ ಒಂದು ಆಲ್ರೆಡಿ ಒಂದು ದೊಡ್ಡ ಫಾಲ್ ಆಗಿತ್ತು. ಡೈಲಿ ಕ್ಯಾಂಡಲ್ ನೋಡೋದಾದ್ರೂ ವೀಕ್ಲಿ ಕ್ಯಾಂಡಲ್ ನೋಡೋದಾದ್ರೂ ಇಲ್ಲಿ ಒಂದು ದೊಡ್ಡ ಫಾಲ್ ಆಗಿದೆ. ಕರೆಕ್ಟ್, ಇಲ್ಲಿಂದ ಆಲ್ ಟೈಮ್ ಹೈಯಿಂದ ಒಂದು ಫಾಲ್ ಆಗಿದೆ. ಇಲ್ಲಿ ಒಂದು ಬೇರಿಶ್ ಚಾನಲ್ನ ಕ್ರಿಯೇಟ್ ಮಾಡ್ತಾ ಇದೆ. ಇಲ್ಲಿಂದ ಏನಾದರೂ ಫಾಲ್ ಆಯಿತು ಅಂತಂದರೆ ತುಂಬ ದೊಡ್ಡ ಫಾಲು ಕೆಳಗಡೆನೂ ಕೂಡ ನೋಡಲಿಕ್ಕೆ ಸಿಗುತ್ತೆ ಅಂತ ಥಿಯರಿ ಹೇಳ್ತಾ ಹೋಗುತ್ತೆ. ಸೊ ಆ ರೀತಿ ಆಗುತ್ತಾ ಏನು ಕತೆ ಅಂತ ನೋಡ್ತಾ ಹೋಗೋಣ. ಬಟ್ ಒಟ್ಟಿನಲ್ಲಿ ಡೌನ್ವರ್ಡ್ ಚಾನಲಲ್ಲಿ ಲೋಯೆಸ್ಟ್ ಬಾಟಮ್ ಪಾಯಿಂಟಿಗೆ ಬಂದು ಇವತ್ತು ನಿಫ್ಟಿ ಕೂತ್ಕೊಂಡಂಗೆ ಕಾಣಿಸ್ತಾ ಇದೆ. ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಬಟ್ ನಾಳೆ ಇಂಪಾರ್ಟೆಂಟ್ಲಿ ಯಾವುದು ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣಂತೆ. ನೋಡಿ ನಾಳೆ ಇನ್ನೊಂದು ಹೇಳ್ತೀನಿ, ಯಾವುದೇ ಇಂಡೆಕ್ಸಲ್ಲಿ ಆದ್ರೂ ಒಂದು ದೊಡ್ಡದಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಗ್ಬಿಡ್ತು ಅಂದ್ಕೊಳ್ಳಿ. ಅಂದರೆ 24,000 24,040 ಇಲ್ಲೆಲ್ಲ ಓಪನಿಂಗ್ ಆಯಿತು ಅಂತಂದರೆ ಇವತ್ತು ಆಲ್ರೆಡಿ ಯಾರಾದರೂ ಪೊಸಿಷನ್ನ ಕ್ಯಾರಿ ಮಾಡೋರು ಖಂಡಿತವಾಗ್ಲೂ ಎಕ್ಸಿಟ್ ಮಾಡೋಕ್ಕೆ ಮಾಡ್ತಾರೆ. ಒಂದು ಸಣ್ಣ ಪ್ರಮಾಣದಲ್ಲಿ ನಾವು ಒಂದು ಶಾರ್ಟ್ ಕವರಿಂಗ್ ಟ್ರೇಡ್ನ ಪ್ಲಾನ್ ಮಾಡ್ಬೋದು. ಯಾಕೆ ರೀತಿ ಹೇಳ್ತಿದ್ದೀನಿ ಅಂದರೆ
ಒಂದು ಇದೇ ಝೋನಲ್ಲೆಲ್ಲ ಓಪನ್ ಆಗಿ ಒಂದು ಕೊನೆಯ ಟೈಮಲ್ಲಿ ಒಂದು ನೆಗೆಟಿವ್ ಆಗಿ ಬಂದಿತ್ತು ಅಂದರೆ ಮಾರನೇ ದಿನ ಅದನ್ನು ಕಂಟಿನ್ಯೂಷನ್ ಆಗುತ್ತೆ ಅಂತ ಓದ್ಬೋದಾಯಿತು. ಬಟ್ ಇವತ್ತು ನೋಡಿ ಆಲ್ಮೋಸ್ಟ್ 24,400 24,100 ಅಂದರೆ ಸ್ಟ್ರೈಟ್ ಅವೇ 300-400 ಪಾಯಿಂಟ್ಸ್ ಫಾಲ್ ಆಗಿದೆ. ಏನು ಅಂತ ಕಣ್ಣಿಗೆ ಕಾಣಿಸ್ತಾರಂಥ ನ್ಯೂಸ್ ಅಂತ ಇಲ್ಲ. ಸೊ ಈ ರೀತಿ ಇದ್ದಾಗ ನಾಳೆ ಏಕ್ದಮ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಇಮಿಡಿಯೇಟಾಗಿ ನೀವು ಅದೇ ಕಡೆ ಟ್ರೇಡ್ ತೊಗೊಳಕ್ಕೆ ಹೋಗಬಾರ್ದು. ಯಾಕೆಂದರೆ ಇಷ್ಟು ದೊಡ್ಡ ಮೂಮೆಂಟ್ ಆಗಿರೋದ್ರಿಂದ ಒಂದು ಶಾರ್ಟ್ ಕವರಿಂಗ್ ಬಂದು ಮತ್ತೆ ಅಟೆಂಪ್ಟ್ ಆಗಿ ಆಮೇಲೆ ಸೆಕೆಂಡ್ ಹಾಫಲ್ಲಿ ಸೆಲ್ಲಿಂಗ್ ಬರ್ಬೋದು. ಸೊ ಓಪನಿಂಗಲ್ಲೇ ನೀವು ಆ ರೀತಿ ಮಾಡ್ತಾ ಹೋದರೆ ತಪ್ಪಾಗ್ತಾ ಹೋಗುತ್ತೆ. ಒಂದು ಶಾರ್ಟ್ ಕವರಿಂಗ್ ಬರ್ಬೋದು. ಸೊ ಅದನ್ನ ನೋಡಿಕೊಂಡು ಪ್ಲಾನ್ ಮಾಡೋಣಂತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲೂ ಸೇಮು 50,800 ಅಟೆಂಡ್ ಮಾಡಿತ್ತು ನೋಡಿ ನಿನ್ನೆ. ತುಂಬ ಒಂದು ಪಾಸಿಟಿವ್ ಎಂಡಿಂಗಲ್ಲಿ ಬಂದು 50,800 ಆಗಿ 50,600 ಹತ್ರ ಬಂದು ಕ್ಲೋಸಿಂಗ್ ಆಗಿತ್ತು. ಸೊ ಎಲ್ಲೂ ಕೂಡ ನೆಗೆಟಿವ್ ಸೆಂಟಿಮೆಂಟ್ ಇದೆ ಅಂತ ಕಾಣಿಸ್ತಿಲ್ಲ. ಸೇಮ್ ಎಗೇನ್ ಬಿಕಾಸ್ ಆಫ್ ದ ಈ ಒಂದು ಹಸಿರು ಏನಿತ್ತು ಇದರಿಂದ ನಾವು ಮಾಡಿದ್ವಿ. ಸೊ 50,200 ಸಪೋರ್ಟ್ ಮಾಡಲೇಬೇಕು ಅಂತ ಇಲ್ಲಿ ಬಂದಾಗ ವಾಪಸ್ ಮೇಲ್ಗಡೆ ಹೋಯಿತು. ಇಲ್ಲಿಂದ ಶಾರ್ಟ್ ಕವರಿಂಗ್ ಆಗುತ್ತೆ. ಟಿಪಿಕಲ್ ಇಂಟರ್ನಲ್ ಕ್ಯಾಂಡಲ್ ಡೇನ ಮಾಡ್ತಾ ಇದ್ದಾರೆ ಅಂತ ಅಷ್ಟೇ ಎಕ್ಸ್ಪೆಕ್ಟೇಷನ್ ಇತ್ತು. ಅಂದರೆ ಏಕ್ದಮಲ್ಲಿ ಸಿ ಬೈ ಮಾಡೋಕ್ಕೆ ಹೋಗಿಲ್ಲ ಅಂತಂದ್ರೂ ಪಿ ಸೆಲ್ಗಳ ಮಟ್ಟಿಗೆ ನಾವು ಜಾಸ್ತಿ ಯೋಚನೆ ಮಾಡ್ತಾ ಇದ್ವಿ. ಆದರೆ ಯಾವಾಗ ಇಲ್ಲಿ ಫಾಲ್ ಬರ್ತಾ ಹೋಯ್ತು ನೋಡಿ 50,000 ಯಾವ ಇಂಪಾರ್ಟೆಂಟ್ ಲೆವೆಲ್ನು ಕೂಡ ಇವತ್ತು ಅದು ರೆಸ್ಪೆಕ್ಟ್ ಮಾಡಿಲ್ಲ. ಅಷ್ಟು ದೊಡ್ಡದಾಗಿ ಫಾಲ್ ಬರ್ತಾ ಹೋಗಿದೆ. ಅಂದರೆ ಜೋರಾಗಿ ಬಂದಿಲ್ಲ ನಿಮಗೆ, ಹಂತವಾಗಿ ನಿಧಾನಕ್ಕೆ ಡೌನ್ ಟೆಕ್ ಎಲ್ಲೂ ಕೂಡ ಒಂದು ಪುಲ್ ಬ್ಯಾಕ್ನ ಅಟೆಂಪ್ಟ್ ಕೂಡ ಆಗಲೇ ಇಲ್ಲ ಸೆಕೆಂಡ್ ಹಾಫಲ್ಲಿ. ಸೊ ಈ ರೀತಿಯಾಗಿ ಸೆಲ್ಲಿಂಗ್ ಬಂದಿರುವಂಥದ್ದು ಮಾರ್ಕೆಟ್ನಲ್ಲಿ ಈಗ ಇಂಪಾರ್ಟೆಂಟ್ ಲೆವೆಲ್ಗಳನ್ನು ಮತ್ತೆ ಟೆಸ್ಟ್ ಮಾಡೋಕ್ಕೆ ಹೋಗ್ತಾ ಇದೆ ಅಂತ ಅನ್ಸುತ್ತೆ. ಅಂದರೆ 49,800 ನೋಡಿ ತುಂಬ ಕ್ರೂಷಿಯಲ್ ಲೆವೆಲು, ಆ ಲೋ ಲೆವೆಲ್ಗೆ ಬಂದು ಕ್ಲೋಸಿಂಗ್ ಆಗಿದೆ. ನಾಳೆ ಇದನ್ನು ಬಿಟ್ಟು ಬಂದು ಹೋಗ್ತಾರೆ 49,531 ನಾವು ಹಿಂದ್ಗಡೆ ಹಾಕ್ಬಿಟ್ಟಿರೋಂಥ ಒಳ್ಳೆ ಲೆವೆಲ್ ಅದು. ಆ ಲೆವೆಲ್ನ ಹೋಗಿ ಟೆಸ್ಟ್ ಮಾಡೋಂಥ ಸಾಧ್ಯತೆ ಇರುತ್ತೆ. 49,531 ಇಂಪಾರ್ಟೆಂಟ್ ಆದಂಥ ಸಪೋರ್ಟು ಬ್ಯಾಂಕ್ ನಿಫ್ಟಿಗೆ. ಅದನ್ನು ಬಿಟ್ಟು ಕೆಳಗಡೆ ಬಂತು ಹೋಯಿತು ಅಂದರೆ ನಾವು ಮತ್ತೆ 48,300 ಈ ಒಂದು ಟ್ರೆಂಡ್ ಲೈನ್ ಏನು ಬರುತ್ತಲ್ಲ ಅಲ್ಲಿಗೆ ಹೊಟ್ಟೋಗ್ಬಿಡ್ತೀವಿ. ನೋಡೋಣ ಅಲ್ಲಿಗೆಲ್ಲ ಹೋಗುತ್ತಾ ಏನು ಕತೆ ಅಂತ. ಬಟ್ ಇವಾಗ ಮಾರ್ಕೆಟ್ ನಾಳೆ ಒಂದು ಕ್ಯಾಪ್ ಡೌನ್ ಓಪನಿಂಗ್ ಆದರೆ ಇಲ್ಲಿಂದ ಒಂದು ಶಾರ್ಟ್ ಕವರಿಂಗ್ ಬರ್ಬೋದು. ಆಮೇಲೆ ಏನು ಮಾಡುತ್ತೆ ಸೆಕೆಂಡ್ ಹಾಫಲ್ಲಿ ಅನ್ನೋದು ಇಂಪಾರ್ಟೆಂಟು. ನೋಡೋಣ. ಈ ಬಸ್ ಸ್ಟ್ಯಾಂಡ್ನ ವೀಕೆಸ್ಟ್ ಪಾರ್ಟಿಗೆ ಬಂದಿರೋದ್ರಿಂದ ಇವಾಗ ನಾಳೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಬ್ಯಾಂಕ್ ನಿಫ್ಟಿನಲ್ಲಿ. ಆಪ್ಷನ್ ಚೇಂಜ್ ನೋಡ್ಕೊಂಡು ಬಂದ್ಬಿಡೋದಾದರೆ ನೋಡಿ 50,500 51,000 ಮೇಲ್ಗಡೆ ಎಲ್ಲ ಕೂಡ ಇನ್ಕ್ಲೂಡಿಂಗ್ 50,000ದಲ್ಲಿ ಸೇರಿ ಈಗ ರೆಸಿಸ್ಟೆನ್ಸ್ಗಳೇ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಖಂಡಿತವಾಗ್ಲೂ ಮಾರ್ಕೆಟ್ ವೀಕ್ ಆಗಿದೆ. ಬಟ್ ನಾಳೆ 2 ಸಿನಾರಿಯೋ ಆಗಿರುತ್ತೆ ನೋಡಿ. ಅಕಸ್ಮಾತ್ ನಾಳೆ ಬ್ಯಾಂಕ್ ನಿಫ್ಟಿನಲ್ಲಿ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ಟಿಪಿಕಲ್ ಅದೇನೋ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಅಂತ ಓದೋಕ್ಕೆ ಇಷ್ಟಪಡ್ತೀನಿ. 50,800 ಕೆಳಗಡೆ ನೀವು 49,800 ಈ ಒಂದು 1000 ಪಾಯಿಂಟ್ಗಳನ್ನು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ. ಅಕಸ್ಮಾತ್ ಇದೇ ಝೋನಲ್ಲಿ ಓಪನ್ ಆಯಿತು ಅಂತಂದರೆ ಖಂಡಿತವಾಗ್ಲೂ 49,500 ನೋಡಲಿಕ್ಕೆ ಸಿಗ್ತಾ ಹೋಗ್ಬೋದು. ಇನ್ ಕೇಸ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ 49,500 ಈ ಲೆವೆಲಲ್ಲಿ ಎಲ್ಬೇಕಾದ್ರೂ ಒಂದು ಶಾರ್ಟ್ ಕವರಿಂಗ್ ಬರ್ತಾ ಹೋಗ್ಬೋದು. ಅಪ್ ಟು 49,800-900 ತನಕ ಆ ಒಂದು ಶಾರ್ಟ್ ಕವರಿಂಗ್ ಟ್ರೇಡ್ನ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಅದಾದಮೇಲೆ ಸೆಕೆಂಡ್ ಹಾಫಲ್ಲಿ ಮಾರ್ಕೆಟ್ ಅಲ್ಲೇ ಉಳ್ಕೊಳುತ್ತಾ ಕೆಳಗಡೆ ಹೋಗುತ್ತಾ ಮೇಲ್ಗಡೆ ಹೋಗುತ್ತಾ ಅನ್ನೋದನ್ನ ನಾಳೆ ಲೈವಲ್ಲಿ ಏನಾಗುತ್ತೆ ಅನ್ನೋದನ್ನ ಪ್ಲಾನ್ ಮಾಡ್ತಾ ಹೋಗೋಣ. ಬಟ್ ಓಪನಿಂಗ್ ಹೇಳ್ತಾ ಇದ್ದೀನಿ, ಈಗೇನು ಗ್ಯಾಪ್ ಅಪ್ ಓಪನಿಂಗ್ ಅಂದರೆ ಆಪ್ಷನ್ ಸೆಲ್ಲಿಂಗ್ನ ಪ್ಲಾನ್ ಮಾಡ್ತಾ ಹೋಗ್ಬೋದು. ಸೇಮ್ ರೇಂಜಲ್ಲಿ ಓಪನ್ ಆಗಿ ಕೆಳಗೆ ಬಂದರೆ ಅಂದರೆ ನೀವು ಬೇಕಾದ್ರೆ ಪಿ ಟ್ರೇಡ್ನು ಕೂಡ ಪ್ಲಾನ್ ಮಾಡ್ತಾ ಹೋಗ್ಬೋದು 49,500 ತನಕ. ಅಕಸ್ಮಾತ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಒಂದು ಶಾರ್ಟ್ ಕವರಿಂಗಿಗೆ ಸಣ್ಣ ಪ್ರಮಾಣದಲ್ಲಿ ಸಿ ಬೈ ಮಾಡ್ಬೋದು. ಅಥವಾ ನೀವು ಧೈರ್ಯ ಇದ್ದರೆ ನೀವು ಪಿ ಸೆಲ್ ಕೂಡ ಮಾಡ್ತಾ ಹೋಗ್ಬೋದು. ಆ ರೀತಿಯಾಗಿ ಪ್ಲಾನ್ ಮಾಡ್ತಾ ಹೋಗ್ಬೋದು ನಾಳೆ. ಸೊ ಇದಷ್ಟು ಹೊರತುಪಡಿಸಿ ನೋಡೋದಾದರೆ ಫಿನ್ ನಿಫ್ಟಿನಲ್ಲಿ ಏನು ಎಕ್ಸ್ಪೈರಿ ಹೇಳಿ ಇವತ್ತು ಎಲ್ಲಿ ತನಕ ಅಂತ ಪೊಸಿಷನ್ ಶಿಫ್ಟ್ ಮಾಡ್ಕೊಂಡು 22,650ಕ್ಕೆ ಪಿ ಸೆಲ್ ಮಾಡಿದ್ರು ಕೂಡ ಕೊನೆಗೆ ಅದು ಕೂಡ ಆಪತ್ತಿಗೆ ಬರ್ತಾ ಹೋಯಿತು. ಸೊ ಫಿನ್ ನಿಫ್ಟಿನಲ್ಲಿ ಇವತ್ತು ಲಾಸ್ನ ತೊಗೊಳ್ಳೇಬೇಕಾಯಿತು. ಯಾಕಂದರೆ ಕಂಟಿನ್ಯೂಸ್ ಆಗಿ ಶಿಫ್ಟ್ ಬರ್ತಾನೆ ಹೋಯ್ತು. ಇವತ್ತು 22,800 ಬಿಟ್ಟು ಕೊಡೋದಿಲ್ಲ ಮಾರ್ಕೆಟ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಯಾಕಂದರೆ 22,800 ಇಂಪಾರ್ಟೆಂಟ್ ಅದು ಲೆವೆಲ್ಲು. ಈ ಒಂದು ನೆನ್ನೆದೇನು ಬೇಸ್ ಮಾಡಿತ್ತಲ್ಲ ಅದ್ರ ಲೆವೆಲ್ ಅಂತಲೂ ಕೂಡ ಮಾತಾಡಿದ್ವಿ. ಇಲ್ಲಿ ಒಂದು ಬೇಸ್ ಆಗ್ತಾ ಇತ್ತು ಕೂಡ. ಸೊ ಇಲ್ಲಿದ್ದಾಗ ಕಾಂಟ್ರಾರಿಯನ್ ಟ್ರೇಡ್ ತೊಗೊಳಕ್ಕೆ ಮನಸ್ಸಿತ್ತು. 22,700 22,800 ಈ ರೀತಿ ಪಿಗಳನ್ನು ಸೆಲ್ ಮಾಡ್ಬೋದಿತ್ತು. ಬಟ್ ಇಲ್ಲಿಂದ ವಾಪಸ್ ಕೆಳಗಡೆ ಬರ್ತಾ ಇತ್ತು. ಬಂದರೂ ನೋಡಿ 22,700 ರೆಸ್ಪೆಕ್ಟ್ ಮಾಡಿಲ್ಲ. 22,600ಕ್ಕೂ ಒಂದು ಸಂಚಕಾರ ಥರ ಬಂದು ಕ್ಲೋಸಿಂಗ್ ಆಗಿದೆ. ತುಂಬ ಒಂದು ವೀಕ್ ಆಗಿ ಕೆಳಗಡೆ ಸೆಲ್ಲಿಂಗ್ ಆಗ್ತಾ ಹೋಯಿತು ಸೆಕೆಂಡ್ ಹಾಫಲ್ಲಿ. FIDI ಡೇಟಾ ನೋಡಬೇಕು, ಬಂದಿರಲ್ಲ ಇಷ್ಟು ಬೇಗ. ಬಟ್ ಬಂದಿದ್ದರೆ ಯಾರು ಕಮೆಂಟ್ ಮಾಡಿ ತಿಳಿಸಿ. ಇವತ್ತು FI ಏನಾದ್ರು ಹೆವಿ ಸೆಲ್ಲಿಂಗ್ ಮಾಡಿದರೆ ಏನು ಕತೆ ಅನ್ನೋದನ್ನು ನೋಡ್ತಾ ಹೋಗಬೇಕಾಗುತ್ತೆ. ಸೊ ಗ್ಯಾಪ್ ಫಿಲ್ಲಿಂಗ್ ಆಗೋದು ಕಡೆ ಬದಲಾಗಿ ಇವಾಗ ಕೆಳಗಡೆ ಬರ್ತಾ ಹೋಗ್ಬಿಟ್ಟಿದೆ ಫಿನ್ ನಿಫ್ಟಿ. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿ ಇರೋ ಎಲ್ಲ ಇಂಡೆಕ್ಸ್ಗಳಲ್ಲಿ ಸ್ವಲ್ಪ ಇವಾಗ ಸ್ಟ್ರಾಂಗ್ ಆಗಿ ಉಳ್ಕೊಂಡಿರೋದು ಅಂದರೆ ಮಿಡ್ ಕ್ಯಾಪ್ ನಿಫ್ಟಿ. ಸೊ ಯಾಕೆ ಅಂತ ಗೊತ್ತಿಲ್ಲ, ಆಶ್ಚರ್ಯ ಅನ್ಸುತ್ತೆ. ಬಟ್ ಇದರಲ್ಲಿ ನೋಡಿ ಚಾರ್ಟ್ ಸ್ವಲ್ಪ ಕ್ಲೀನ್ ಆಗಿದೆ. ಯಾಕಂದರೆ ಗ್ಯಾಪ್ ಏನಿದೆ ಗ್ಯಾಪ್ ಫಿಲ್ ಆಗಿದೆ, ಇಲ್ಲಿಂದ ಮೇಲ್ಗಡೆ ಹೋಗಿದೆ. ಸೊ ನೆಕ್ಲೈನ್ ಅಂತ ನಾವು ನೋಡೋದಾದ್ರೆ 12,500 ಕಾಣಿಸ್ತಾ ಇದೆ. ಸೊ ಖಂಡಿತವಾಗ್ಲೂ ನಾಳೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಒಂದು ದೊಡ್ಡ ಫಾಲೋ ಬರ್ತಾ ಹೋಯಿತು ಅಂತಂದರೆ ಬ್ರಾಡರ್ ಮಾರ್ಕೆಟ್ ಕೂಡ ಕರೆಕ್ಷನ್ ಆಗ್ತಾ ಹೋಗುತ್ತೆ. ಯಾಕಂದರೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಉಳಿದಿರೋಂಥದ್ದೇ ಮಿಡ್ ಕ್ಯಾಪ್ ನಿಫ್ಟಿ. ಅದರಲ್ಲಿ ಈಗ ಪ್ಯಾಟರ್ನ್ ಆಯಿತು ಅಂದರೆ 12,500 ಪೊಸಿಷನ್ಗಳು ನೋಡಲಿಕ್ಕೆ ಸಿಗ್ಬೋದು. ಸೊ ನೋಡ್ತಾ ಹೋಗೋಣಂತೆ 12,500 ಬ್ರೇಕ್ ಆಗ್ತಾ ಹೋಯಿತು ಅಂತಂದರೆ ಮತ್ತೆ ಮಿಡ್ ಕ್ಯಾಪ್ ನಿಫ್ಟಿ 12,250 ಕಡೆಗೆ ಹೋಗ್ಬೋದು. ಒಂದು ಶಾರ್ಪ್ ಅಟೆಂಪ್ಟ್ ಅನ್ನೋದು ಆಗಿಲ್ಲ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ, ಆಗುತ್ತಾ ಅನ್ನೋದನ್ನ ನೋಡೋಣ. ಸ್ವಲ್ಪ ಪೊಸಿಷನ್ಗಳನ್ನು ನಾನು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕ್ಯಾರಿ ಮಾಡಿದ್ದೀನಿ ಇವತ್ತು. ಸೊ ನೋಡ್ತಾ ಹೋಗೋಣ ಯಾವ ಕಡೆ ಹೋಗುತ್ತೆ ಅನ್ನೋದನ್ನ. ಬಟ್ ಸ್ವಲ್ಪ ಸದ್ಯಕ್ಕೆ ಬ್ರಾಡರ್ ಮಾರ್ಕೆಟು ಈಗ ವೀಕ್ ಆಗಿ ಕಾಣಿಸ್ತಾ ಇದೆ. ಎಸ್ಪೆಷಲಿ ಮಿಡ್ ಕ್ಯಾಪ್ ನಿಫ್ಟಿಯನ್ನು ನೀವು ನೋಡಿದ್ರೆ 12,600 ಲೆವೆಲ್ ಹೋಗಿತ್ತು, ಅಲ್ಲಿ ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ. ಸೊ ನೋಡ್ತಾ ಹೋಗೋಣ 12,500 ಇವಾಗ ನೆಕ್ಸ್ಟ್ ಇಂಪಾರ್ಟೆಂಟ್. 12,500 ಏನು ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ ಮೊದಲನೇದಾಗಿ IRCTC ರಿಸಲ್ಟ್ಸ್ ಇತ್ತು. ಇವತ್ತು ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಕ್ವಾರ್ಟರ್ ರಿಸಲ್ಟ್ಸು ಪಾಸಿಟಿವ್ ಆಗಿ
ಹಾಗೆ ಕೊಟ್ಟಿದ್ದಾರೆ. ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡಿದೆ, ನೀವು ನೋಡೋದಾದರೆ ಒಂದು ವಾರದಿಂದ ಬಸ್ ಸ್ಟ್ಯಾಂಡ್ ಮಾಡಿದೆ. ಈ ಬಸ್ ಸ್ಟ್ಯಾಂಡಿಗೆ ಶಾರ್ಟ್ ಕವರಿಂಗ್ ಬರ್ತಾ ಹೋಯಿತು ಅಂತಂದರೆ ಮತ್ತೆ ನಾವು 975 ಈ ಲೆವೆಲ್ ಕಡೆ ನೋಡ್ಲಿಕ್ಕೆ ಹೋಗ್ಬೋದು. ಇಲ್ಲ ಇಲ್ಲಿಂದ ವಾಪಸ್ ನಮಗೆ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ 900, 871 ಈ ಲೆವೆಲ್ಗಳು ಬರ್ಬೋದು ಅಂತ ಮಾತಾಡ್ಕೊಂಡಿದ್ವಿ. ಆ ಕಡೆಗೆ ಬರೋಕ್ಕೆ ಸಾಧ್ಯತೆ ಇದೆ. ಬ್ರಾಡರ್ ಮಾರ್ಕೆಟ್ ನೆಗೆಟಿವ್ ಆಗಿರೋದ್ರಿಂದ ನೋಡೋಣ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತಾ ಅನ್ನೋದು ನೋಡ್ತಾ ಹೋಗಬೇಕು. ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದಾರಲ್ವ, ಡಿವಿಡೆಂಡ್ ಎಕ್ಸ್ ಡೇಟ್ ಎಲ್ಲ ಅನೌನ್ಸ್ ಮಾಡಿದ್ರು. ಸೊ ಎಕ್ಸ್ ಡೇಟ್ 23 ಆಗಸ್ಟ್ ಆಗಿರುತ್ತೆ. 23 ಆಗಸ್ಟ್ ಒಳಗೆ ನೀವು IRCTC ಶೇರನ್ನು ಖರೀದಿ ಮಾಡಿದ್ರೆ ಒಂದು ಶೇರಿಗೆ ₹4 ಡಿವಿಡೆಂಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ IRCTCನಲ್ಲಿ. ಸದ್ಯಕ್ಕೆ ವೀಕೆಂಡ್ ಶಿವ ಅವ್ರು ಕೇಳಿದ್ರು, ಸರ್ ಯಾಕೆ ಸರ್ ಇಂಥ ಸ್ಟಾಕ್ಗಳಲ್ಲಿ ಜಾಸ್ತಿ ವಾಲ್ಯೂಮ್ ಆಗಲ್ಲ, ಸಣ್ಣ ಅಮೌಂಟಿನ ಸ್ಟಾಕಲ್ಲಿ ಜಾಸ್ತಿ ಆಗುತ್ತೆ ಅಂತ. ಒಂದು ಸರ್ ಮ್ಯಾನಿಪುಲೇಷನ್ ಮಾಡೋದು ಕಷ್ಟ ಇರುತ್ತೆ, ಇಂಥ ಸ್ಟಾಕಲ್ಲಿ ಬೆಲೆ ಜಾಸ್ತಿ ಇರೋದ್ರಿಂದ. ಅದರಲ್ಲಿ ಬೇರೆ ಸ್ಟಾಕಲ್ಲಿ ಜಾಸ್ತಿ ಪಂಪ್ ಆ್ಯಂಡ್ ಡಂಪ್ ಆಗುತ್ತೆ. ಇದರಲ್ಲಿ ಒಳ್ಳೆ ಲೆವೆಲಲ್ಲಿ ಆ್ಯಡ್ ಮಾಡ್ಕೊಂಡು ಕೂತಿರ್ತಾರೆ. ಸೊ ನೋಡಿ 783 ಬ್ರೇಕ್ಔಟ್ ಆಗಿತ್ತು, ಅಲ್ಲಿಂದ 1000 ಲೆವೆಲ್ ತಕ್ಕ ಬಂದಿದ್ವಿ. ಈಗ ವಾಪಸ್ಸು ಬಜೆಟಲ್ಲೂ ಏನು ಕೂಡ ಅನೌನ್ಸ್ಮೆಂಟ್ ಬರಲಿಲ್ಲ. ಸೊ 870 ಏನು ಮಾಡುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ 870 ಲೆವೆಲ್ಗೆ ಬಂತು ಅಂತಂದರೆ 900ಕ್ಕಿಂತ ಕೆಳಗಡೆ ಬಂದಾಗ 870 ಲೆವೆಲಲ್ಲಿ ಲಾಂಗ್ ಟರ್ಮಲ್ಲಿ ಯಾರಾದರೂ IRCTC ಆ್ಯಡ್ ಮಾಡ್ಕೋಬೇಕು ಅಂತಂದರೆ ನೀವು ಯೋಚನೆ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಆರ್ತಿ ಇಂಡಸ್ಟ್ರೀಸ್ ಬಗ್ಗೆ ಏನಾಯಿತು ಹೇಳಿ ಅಂತ ಕೇಳಿದಿರುವುದು, ದೊಡ್ಡದಾಗಿ ಫಾಲ್ ಆಯಿತು. ನೋಡಿ ಆರ್ತಿ ಇಂಡಸ್ಟ್ರೀಸ್ನಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಅವರ ಮ್ಯಾನೇಜ್ಮೆಂಟ್ ಅವರು ಬಂದುಬಿಟ್ಟು ನಮಗೆ ಚೈನಾದಿಂದ ಪ್ರೆಷರ್ ಬರ್ತಾ ಇದೆ, ಅಂದರೆ ಏನು ರೇಟ್ ವೈಸ್ ಏನೋ ಪ್ರೆಷರ್ ಬರ್ತಾ ಇದೆ. ಹಾಗಾಗಿ ನಮ್ಮ ಮಾರ್ಜಿನ್ ಮೇಲೆ, ನಮ್ಮ ಎಬಿಟಾ ಮಾರ್ಜಿನ್ ಏನು ಸಿಗುತ್ತೆ ಅರ್ನಿಂಗ್ಸ್ ಬಿಫೋರ್ ಆಫ್ಟರ್ ಅವ್ರದ್ದು ಟ್ಯಾಕ್ಸು ಇದೆಲ್ಲ ಹೋದ್ಮೇಲೆ ಬರುವಂಥದ್ದು, ಅರ್ನಿಂಗ್ಸ್ ಬಿಫೋರ್ ಬರುವಂಥದ್ದು. ಸೊ ಆ ಎಬಿಟಾ ಮಾರ್ಜಿನಿಗೆ ಒಂದು ಹೊಡೆತ ಬೀಳ್ಬೋದು. 1300ರಿಂದ 1500 ಕೋಟಿ ಅಂತ ಏನೋ ಎಸ್ಟಿಮೇಷನ್ ಕೊಟ್ಟಿದ್ರು ಎಬಿಟಾ ಗೈಡ್ಲೈನ್ಸು. ಆ ಗೈಡ್ಲೈನ್ ಮೀಟ್ ಮಾಡೋಕ್ಕೆ ಸಾಧ್ಯ ಆಗದಲ್ಲೇ ಇರ್ಬೋದು ಅಂತ ಹೇಳ್ಬಿಟ್ಟಿದ್ದಾರೆ. ಜೊತೆಗೆ ರೆಡ್ ಸೀನಲ್ಲೂ ಕೂಡ ಒಂದು ಇವಾಗ ವಾರು ಇದೆಲ್ಲ ಕಾರಣದಿಂದಾಗಿ ಎಕ್ಸ್ಪೋರ್ಟ್ ಮೇಲೂ ಕೂಡ ಹೊಡೆತ ಬೀಳ್ತಾ ಇದೆ. ಅಲ್ಲಿ ಸರಕು ಸಾಗಿಸೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅನ್ನೋದು ಕಾರಣದಿಂದಾಗಿ ದೊಡ್ಡದಾಗಿ ಫಾಲ್ ಬಂದಿದೆ ಇವತ್ತು. ನೋಡಿ ಯಾವಾಗಲೂ ಮ್ಯಾನೇಜ್ಮೆಂಟ್ ಕಮೆಂಟ್ರಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮ್ಯಾನೇಜ್ಮೆಂಟ್ಗೆ ಕಾನ್ಫಿಡೆನ್ಸ್ ಇಲ್ಲ ಅಂತಂದರೆ, ಯಾಕಂದರೆ ಅವರು ಯಾವಾಗಲೂ ಕಂಪನಿನ ಪ್ರಮೋಟ್ ಮಾಡಿಕೊಂಡು ಚೆನ್ನಾಗಿ ಹೇಳ್ತಾ ಇರ್ತಾರಲ್ವ, ಸೊ ಅವ್ರಿಗೆ ಅಷ್ಟಿಲ್ಲ ಅಂತಂದರೆ ಅಲ್ಲಿ ಬಿಸ್ನೆಸ್ಸಲ್ಲಿ ಏನೋ ಒಂದಿದೆ ಅಂತ. ಹಾಗಾಗಿ ಒಂದೊಂದ್ಸಲ ಏನಾಗುತ್ತೆ, ರಿಸಲ್ಟ್ಸ್ ಚೆನ್ನಾಗಿ ಬಂದಿರುತ್ತೆ, ಬಟ್ ಮ್ಯಾನೇಜ್ಮೆಂಟ್ ಕಾಮೆಂಟ್ರಿಯಿಂದ ಸ್ಟಾಕ್ಗಳು ಬೀಳುವಂಥ ಸಾಧ್ಯತೆಗಳನ್ನು ನಾವು ತುಂಬ ಕೇಳ್ತಾ ಬಂದಿರ್ತೀವಿ. ಸೊ ಈಗ ನೋಡ್ತಾ ಹೋದರೆ 750 ಅನ್ನೋದು ಇಂಪಾರ್ಟೆಂಟ್ ಅಂತ ರೆಸಿಸ್ಟೆನ್ಸ್ ಈಗಲೂ ಆಗಿದೆ. ಇಲ್ಲಿಂದ ಒಂದು ಜೋರಾಗಿ ಫಾಲ್ ಬರ್ತಾ ಇರೋದ್ರಿಂದ ಈಗ ನೋಡಬೇಕು ಈ ಲೆವೆಲ್ನ ಏನು ಮಾಡುತ್ತೆ ಅಂತ. ಅಂದರೆ ಸರಿ ಸುಮಾರು 600 ಅಂತ ಬರುತ್ತೆ ಅಂತ ಕಾಣುತ್ತದು. ಸೊ 600 ಲೆವೆಲ್ನ ಏನಾದ್ರು ಬಿಟ್ಟು ಹೋಯಿತು ಅಂತಂದರೆ ಆರ್ತಿ ಇಂಡಸ್ಟ್ರೀಸು ಮತ್ತೆ ವೀಕ್ ಆಗ್ತಾ ಹೋಗುತ್ತೆ. ಸೊ ನೋಡ್ತಾ ಹೋಗೋಣ, ಅವಾಗ ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ್ ಆಯಿತು ಅಂತಂದರೆ ಸ್ಟಾಕು ಇಲ್ಲಿದ್ದು ಮತ್ತೆ ಈಗ 440 ಲೆವೆಲ್ಗೆ ಹೋಗುತ್ತಾ ಏನೋ ಅನ್ನೋದನ್ನ ನೋಡ್ತಾ ಹೋಗೋಣ. ಫಂಡಮೆಂಟಲಿ ಒಳ್ಳೆ ಸ್ಟಾಕೇನೆ, ಬಟ್ ಇವಾಗ ಆ ಇಶ್ಯೂನ ಫೇಸ್ ಮಾಡ್ತಾ ಇದೆ. ಅದೇ ರೀತಿಯಾಗಿ ಬಾಲಕೃಷ್ಣ ಇಂಡಸ್ಟ್ರೀಸ್ ಬಗ್ಗೆ ಹೇಳಿ ಅಂತ ಹೇಳಿದ್ರಿ. ಆಟೋಮೋಟಿವ್ ಸೆಕ್ಟರ್ನ ಸ್ಟಾಕು ಸರ್ ಸಿಕ್ಕಾಪಟ್ಟಿ ಹೈ ವ್ಯಾಲ್ಯೂಷನ್ ಆಗಿತ್ತು, ಇವಾಗ ಒಂದು ಕರೆಕ್ಷನ್ ಆಗೋಕ್ಕೆ ಬರ್ತಾ ಇದೆ. ಬಟ್ ಈಗಲೂ ಕೂಡ 2730 ಲೆವೆಲಲ್ಲಿ ಏನು ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ನೋಡಬೇಕು ನಾವು. ಫಂಡಮೆಂಟಲಿ ಒಳ್ಳೆ ಕಂಪನಿ, ಬಟ್ ನೀವು ನೋಡೋದಾದರೆ 2730 ಒಂದು ಮಲ್ಟಿ ಇಯರ್ ಹೈ ಆಗಿತ್ತಂಥದ್ದು. ಹಾಗಾಗಿ ಕೆಳಗಡೆ ಬಂದರೂ ಕೂಡ ಇಲ್ಲಿ ಸಪೋರ್ಟ್ ಆಗಬೇಕು. ನೋಡೋಣ 2730 ಬಂದು ಅಲ್ಲಿ ಸಪೋರ್ಟ್ ತೊಗೊಂಡ್ಮೇಲೆ ಇನ್ನೂ ಫಾಲ್ ಆಗ್ತಾ ಹೋಯಿತು ಅಂತಂದರೆ ಸ್ಟಾಕು 2600, 2400 ಈ ರೀತಿ ಎವ್ರಿ 200 ಪಾಯಿಂಟ್ಸಲ್ಲಿ ಒಂದು ಸಪೋರ್ಟ್ ಇದೆ. ಆ ರೀತಿ ಕೆಳಗಡೆ ಹೋಗ್ಬೋದು, ಇಲ್ಲ ಅಂತಂದರೆ ಮೇಲ್ಗಡೆ ಹೋಗ್ಬೋದು. ಬಟ್ ಇಲ್ಲಿ ನೀವು ನೋಡ್ತಾ ಹೋಗೋದಾದರೆ ಇಲ್ಲಿ ಒಂದು ಸಣ್ಣದಾಗಿ ಗ್ಯಾಪ್ ಇದೆ, ಇನ್ನು 2500, 2600 ಈ ರೀತಿ ಒಂದು ಫಿಲ್ ಮಾಡೋಂಥದ್ದು ಒಂದು ಗ್ಯಾಪ್ ಇದೆ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಇದೆ 2600. ಸೊ ನೋಡೋಣ 2730 ಬಿಟ್ಟು ಬರಲಿ, ಆಮೇಲೆ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಒಳ್ಳೆ ವಾಲ್ಯೂಮಲ್ ಆಗಿದೆ, ಇದು ಬೈಯಿಂಗ್ ಬೇಕಾಗಿರ್ಬೋದು, ಸೆಲ್ಲಿಂಗ್ ಬೇಕಾಗಿರ್ಬೋದು. ಇವೆಂಟು ಬಂದಿತ್ತು, ಇವತ್ತು ಬಂದಿದೆಯಾ? ಬಂದಾಗಿದೆ ಇವೆಂಟು, ಯಾಕೋ ಇಲ್ಲಿ ಅಪ್ಡೇಟ್ ಆಗಿಲ್ಲ. ಸೊ ಈ ಸಲ ಚೆನ್ನಾಗಿ ಬಂದಿಲ್ಲ ಅಂತ ಕಾಣುತ್ತೆ ಇವೆಂಟು. ನೋಡಿ ಚೆಕ್ ಮಾಡಿದರೆ ಯಾರಾದರೂ ತಿಳಿಸ್ಬಿಡಿ. ಅದೇ ರೀತಿಯಾಗಿ ಆವಲಾನ್ ಟೆಕ್ನಾಲಜೀಸ್ ಬಗ್ಗೆ ಹೇಳಿ ಅಂತ ಹೇಳಿದ್ರಿ ಸರ್. ಇತ್ತೀಚೆಗಷ್ಟೇ ಲಿಸ್ಟ್ ಆಗಿರುವಂಥ ಕಂಪನಿ ಇನ್ನು ಎಲೆಕ್ಟ್ರಾನಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದನ್ನೆಲ್ಲ ಕಾರ್ಯನಿರ್ವಹಿಸ್ತಾರೆ. ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿದೆ. ಬಟ್ ಬಸ್ ಸ್ಟ್ಯಾಂಡ್ ಯಾವಾಗಾಗಿದೆ, ಒಂದು ವೀಕ್ ಟ್ರೆಂಡ್, ಅಂದರೆ ಮೇಲ್ಗಡೆ ಹೋಗಿ ಕರೆಕ್ಷನ್ ಆಗಿ ಬಸ್ ಸ್ಟ್ಯಾಂಡ್ ಆಗಿದೆ. ಸೊ ಇಲ್ಲಿಂದ ಮತ್ತೆ ಕೆಳಗಡೆ ಹೋಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ 400 ಲೆವೆಲ್ಗೆ ಬಂದರೂ ಕೂಡ, 350 ಲೆವೆಲ್ಗೆ ಬಂದರೂ ಕೂಡ ತುಂಬ ಹೈ ವ್ಯಾಲ್ಯೂಷನಲ್ಲಿ ನಡೀತಾ ಇರೋಂಥ ಕಂಪನಿ. ಫಂಡಮೆಂಟಲಿ ನಾಟ್ ಎ ಗುಡ್ ಸ್ಟಾಕ್, ಹೊಸದಾಗಿ ಬೇರೆ ಬಂದಿರುವಂಥ ಕಂಪನಿ. ಸೊ ನಾಟ್ ಅಟ್ ಆಲ್ ರೆಕಮೆಂಡೆಡ್. ಆಲ್ರೆಡಿ ಪೋರ್ಟ್ಫೋಲಿಯೋನಲ್ಲಿ ಇದೆ ಅಂದರೆ ನೀವು ಎಕ್ಸಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಅದೇ ರೀತಿಯಾಗಿ ಡಿಕ್ಸಾನ್ ಟೆಕ್ನಾಲಜೀಸ್ ನೋಡಿ, ಮೊಬೈಲು ಈ ಸಲ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ರೇಟು ಅಂತೆಲ್ಲ ಬಜೆಟಲ್ಲಿ ಅನೌನ್ಸ್ಮೆಂಟ್ ಬಂದಿತ್ತು, ಮತ್ತೆ ಮೇಲೆ ಹೋಗಿದೆ. FI ಅವರು ಜೂನಲ್ಲಿ ಜಾಸ್ತಿ ಮಾಡ್ಕೊಂಡಿದ್ರು, ಬಟ್ ತುಂಬ ಹೈ ರ್ಯಾಲಿ ಆಗೋಗ್ಬಿಟ್ಟಿದೆ ಡಿಕ್ಸಾನ್ ಟೆಕ್ನಾಲಜೀಸ್. ನೋಡ್ತಾ ಬನ್ನಿ, 2700 ಇದ್ದಿದ್ದು ರೆಡ್ ಕ್ಯಾಂಡ್ಗಳನ್ನೋದೇ ಆಗಿಲ್ಲ, ಯಾವುದೋ ಒಂದು ತಿಂಗಳು ಬಿಟ್ಟರೆ 2023 ಜನವರಿ 2023 ಫೆಬ್ರವರಿಯಿಂದ ಒಂದು ಕೂಡ ರೆಡ್ ಕ್ಯಾಂಡಲ್ ಆಗಿಲ್ಲ. ಸೊ ಇಂಥ ಒಂದು ಹೈ ವ್ಯಾಲ್ಯೂಷನ್ ನಡೀತಾ ಇದೆ. ಹಾಗಾಗಿ ಸೊ ಇಲ್ಲಿ ಎಲ್ಲಿ ಪ್ರೈಸ್ ಆಕ್ಷನ್ ಅಂತ ನಾವು ನೋಡೋದಾದ್ರು ನೆಕ್ಸ್ಟ್ ಒಂದು 7000 ಲೆವೆಲ್ ಬರೋ ತನಕ ಅಂತೂ 7000, 6000 ಈ ಲೆವೆಲ್ ತನಕ ಅಂತೂ ಏನೂ ಕಾಣಿಸ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ಈ ಲೆವೆಲಲ್ಲಿ ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಡಿಕ್ಸಾನ್ ಟೆಕ್ನಾಲಜೀಸ್ ತುಂಬ ಒಳ್ಳೆ ಕಂಪನಿ ಆಗಿರ್ಬೋದು, ತುಂಬ ಒಳ್ಳೆ ಪ್ರಾಫಿಟ್ ಮಾಡ್ತಾ ಇರ್ಬೋದು, ಒಳ್ಳೆ ಶೇರ್ ಹೊಂದಿರ್ಬೋದು. ಮೊಬೈಲ್ ಬಿಸ್ನೆಸ್ಸಲ್ಲಿ ಈ ಶಾಮಿ ಇದ್ರ ಜೊತೆ ಎಲ್ಲ ಟೈಪ್ ಮಾಡ್ಕೊಂಡು ಇಂಡಿಯಾದಲ್ಲಿ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರ್ಬೋದು. ಬಟ್ ಸ್ಟಾಕು ತುಂಬ ಹೈ ವ್ಯಾಲ್ಯೂಷನಲ್ಲಿ ಹೋಗಿದೆ. ಹಾಗಾಗಿ ಈಗಂತೂ ನಾಟ್ ರೆಕಮೆಂಡೆಡ್. ಇಲ್ಲಿ ಒಂದು ಲೋಯರ್ ಹೈ ಲೋವರ್ ಲೋ ಪ್ಯಾಟರ್ನ್ ಮಾಡೋಕ್ಕೆ ಹೋಗೋಷ್ಟೊತ್ತಿಗೆ ಮೇಲ್ಗಡೆ ತೊಗೊಂಡು ಹೋಗಿದೆ. ಬಟ್ ಈ ಚಾನಲ್ನ ಬ್ರೇಕ್ ಆಯಿತು ಅಂತಂದರೆ ಸ್ಟಾಕು ಮತ್ತೆ ವೀಕ್ ಆಗ್ತಾ ಹೋಗುತ್ತೆ. ಮತ್ತು 9600 ಅಂದರೆ 5 ಡಿಜಿಟಿಂದ 4 ಡಿಜಿಟಿಗೆ ಬರುವಂಥ ಎಲ್ಲ ಸಾಧ್ಯತೆ ಇದೆ. ಹಾಗಾಗಿ ಈಗ ದಯವಿಟ್ಟು ನಾಟ್ ರೆಕಮೆಂಡೆಡ್, ಆ್ಯಡ್ ಮಾಡ್ಕೊಂಬಿಡಿ. ಅದೇ ರೀತಿಯಾಗಿ LIC ನಿನ್ನೆ ಕವರ್ ಮಾಡೋಕ್ಕೆ ಮರ್ತೋಯ್ತು ನೋಡಿ. LIC ಅವರು ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸಲ್ಲಿ ತುಂಬ ಒಂದು ದೊಡ್ಡ ಸ್ಟೇಕ್ನ ಹೊಂದಿದ್ದಾರೆ.
ಸೊ ಅದಾನಿ ಗ್ರೂಪಿಗೆ ಏನಾದರೂ ನ್ಯೂಸ್ ಬಂತು ಅಂದರೆ ಎಲ್ ಐ ಸಿಗೆ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಯಾಕಂದರೆ ಅಲ್ಲಿ ಮಾರ್ಕೆಟ್ ಕ್ಯಾಪಿಟಲ್ ಕರಗ್ತು ಅಂದರೆ ಇವ್ರದ್ದು ಕೂಡ ದುಡ್ಡು ಕರಗ್ತಾ ಇರುತ್ತೆ. ಸೊ ನೆನ್ನೆ ಫಾಲೋ ಅಪ್ ಮಾಡಬೇಕಾಗಿತ್ತು, ಹೇಳೋದು ಮರ್ತೋಯ್ತು ನೋಡಿ. ಯಾಕಂದರೆ 1080 ಅನ್ನೋದು ಇಂಪಾರ್ಟೆಂಟ್ ಅಂತ ಲೆವೆಲ್ ನೋಡಿ. ಆ 1080 ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿತ್ತು. ಇವತ್ತು ಅಟೆಂಪ್ಟ್ ಮಾಡಿ ಅಲ್ಲಿಂದ ಒಂದು ಕಾಂಟ್ರಾರಿಯನ್ ಪೊಸಿಷನ್ನ ತಗೋಬೋದಾಗಿತ್ತು ಇಂಟ್ರಾಡೇ. ಬಟ್ ದಟ್ಸ್ ಓಕೆ. ಬಟ್ 1000 ಲೆವೆಲ್ಗಳನ್ನು ಟೆಸ್ಟ್ ಮಾಡೋಕ್ಕೆ ಹೋಗ್ತಾ ಇದೆ ಎಲ್ ಐ ಸಿ ಅಂತ ಕಾಣಿಸ್ತಾ ಇದೆ. ಸೊ ವೀಕಾಗಿ ಕಾಣಿಸ್ತಾ ಇದೆ. ಸೊ 1000 ಲೆವೆಲ್ಗಳನ್ನ ಯಾವ ರೀತಿ ಟೆಸ್ಟ್ ಮಾಡ್ತಾ ಇತ್ತು ನೋಡೋಣ. 1000 ಅನ್ನೋದು ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಆಗಿದೆ ಸ್ಟಾಕಲ್ಲಿ, ಅಲ್ಲಿಂದ ಮೂವ್ಮೆಂಟ್ ಬಂದಿದ್ದಂಥದ್ದು. ಸೊ 1000 ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂದರೆ ಮತ್ತೆ 900 ಲೆವೆಲ್ಗಳಿಗೆ ಬರೋಕ್ಕೆ ಸಾಧ್ಯತೆ ಇದೆ ಎಲ್ ಐ ಸಿ. ಸೊ ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಇಂಟ್ರಾಡೇಗೆ ನೋಡ್ತಾ ಇರಿ, ಟ್ರ್ಯಾಕ್ ಮಾಡ್ತಾ ಇರಿ. ಅದೇ ರೀತಿಯಾಗಿ HDFC ಬ್ಯಾಂಕ್ ನೋಡಿ. HDFC ಬ್ಯಾಂಕಿನ ಕತೆ ಏನು ಅಂತ ಹೇಳೋದಾದರೆ ನೋಡಿ, MSI ಇಂಡಿಯಾ ಇಂಡೆಕ್ಸ್ ಅಂತ ನಿಮ್ಗೆ ಹೇಳಿದ್ನಲ್ಲ, ಇದು ಒಂದು ಎಲ್ಲ ಬೇರೆ ಬೇರೆ ದೇಶದ ಒಂದು 23 ಕಂಟ್ರಿದೋ 25 ಕಂಟ್ರಿದೋ ಇವ್ರದ್ದು ಒಂದು ಮೆಥಡಾಲಜಿ ಮಾಡ್ತಾರೆ. ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾರಾದ್ರು ಇನ್ವೆಸ್ಟ್ ಮಾಡಕ್ಕೆ ಬರ್ತಾ ಇದ್ದಾರೆ ಅಂದರೆ ಅವರಿಗೆ ಒಂದು ಮಾರ್ಗನ್ ಸ್ಟ್ಯಾನ್ಲಿ ಅವರು ಕೊಡ್ತಾ ಹೋಗ್ತಾರೆ. ಇದರಲ್ಲಿ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಅಂತ ಇದೆ, ಮಿಡ್ ಕ್ಯಾಪ್ ಸೆಗ್ಮೆಂಟನ್ನು ಕಲೆಕ್ಟ್ ಮಾಡ್ತಾರೆ, ಲಾರ್ಜ್ ಕ್ಯಾಪ್ ಮಾಡ್ತಾರೆ, ಸ್ಮಾಲ್ ಕ್ಯಾಪ್ ಮಾಡ್ತಾರೆ, ಈ ರೀತಿ ಎಲ್ಲ ಇದೆ. ಸೊ ನೋಡಿ, MSI ಇಂಡಿಯಾ, MSI ಎಮರ್ಜಿಂಗ್ ಮಾರ್ಕೆಟ್ಸ್, MSI BIC ಈ ರೀತಿ ಎಲ್ಲ ಇದೆ. ಸೊ ಇಲ್ಲಿ ನೋಡ್ತಾ ಹೋಗೋದಾದ್ರೆ MSI ಸ್ಟ್ಯಾಂಡರ್ಡ್ ಇಂಡೆಕ್ಸಲ್ಲಿ ಯಾರಿದ್ದಾರೆ, ಯಾವ ರೀತಿ ಮೆಥಡಾಲಜಿ ಫಾಲೋ ಮಾಡ್ತಾರೆ ಅಂದರೆ ಸೇಮ್ ಇವರು ಕೂಡ ನಮಗೆ ಏನು ಒಂದು NSEನಲ್ಲಿ ನಾವು ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮೇಲೆ ನಿಫ್ಟಿ 50ನ ಆಧರಿಸ್ತೀವೋ ಅದೇ ರೀತಿನೇ ಮಾಡ್ತಾ ಹೋಗಿದ್ದಾರೆ. ಸದ್ಯಕ್ಕೆ ರಿಲಯನ್ಸ್ ಇಂಡಸ್ಟ್ರಿ ಟಾಪ್ ಕಾಂಟ್ರಿಬ್ಯೂಟರ್ ಆಗಿತ್ತು. ಇವರ ಇಂಡೆಕ್ಸಲ್ಲಿ 7.26% ಒಂದು ವೇಟೇಜ್ ಇರೋದ್ರ ಮೂಲಕ. ನೆಕ್ಸ್ಟ್ ICICI ಬ್ಯಾಂಕ್, ಇನ್ಫೋಸಿಸ್, HDFC ಬ್ಯಾಂಕ್ 4th ಪೊಸಿಷನ್ ಇತ್ತು. ಈಗ ಏನು ಮಾಡಕ್ಕೆ ಹೋಗಿದ್ದಾರೆ ಅಂತಂದರೆ ನೋಡಿ, ಯಾವ್ಯಾವುದನ್ನು ಹೊಸದಾಗಿ ಸ್ಟ್ಯಾಂಡರ್ಡ್ ಇಂಡೆಕ್ಸ್ಗೆ ಆ್ಯಡ್ ಮಾಡ್ತಾ ಇದ್ದಾರೆ ಅಂತಂದರೆ ಡಿಕ್ಸಾನ್ ಟೆಕ್ನಾಲಜೀಸ್ ಇರಲಿಲ್ಲ, ವೋಡಫೋನ್ ಐಡಿಯಾ ಇರಲಿಲ್ಲ, ಆಯಿಲ್ ಇಂಡಿಯಾ ಇರಲಿಲ್ಲ, ಝೈಡಸ್ ಲೈಫ್ ಸೈನ್ಸು, RVNL, ಪ್ರೆಸ್ಟೀಜ್ ಎಸ್ಟೇಟು, ಆರಕಲ್ ಫಿನಾನ್ಷಿಯಲ್ ಸರ್ವಿಸಸ್ ಇದಿಷ್ಟನ್ನು ಕೂಡ ಇವಾಗ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಬರ್ತಾ ಇದ್ದಾರೆ ಈ MSI ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಜೊತೆಗೆ ಬಂಧನ್ ಬ್ಯಾಂಕನ್ನು ಈ ಇಂಡೆಕ್ಸಿಂದ ಹೊರಗಡೆ ತೆಗೆದಾಕ್ತಾ ಇದ್ದಾರೆ. ಜೊತೆಗೆ ವೆಯ್ಟೇಜ್ಗಳನ್ನು ಕೆಲವೊಂದು ಸ್ಟಾಕ್ಗಳಲ್ಲಿ ಕಮ್ಮಿ ಮಾಡ್ತಾ ಇದ್ದಾರೆ. ಅದು ಮಾರುತಿ ಸುಜುಕಿ, ಮೈಂಟ್ರಿ, ಅಂಬುಜಾ ಸಿಮೆಂಟ್ಸು, ಅದಾನಿ ಎಂಟರ್ಪ್ರೈಸಸ್ಸು, ಯೆಸ್ ಬ್ಯಾಂಕು, SRF ಇದಿಷ್ಟರಲ್ಲಿ ವೆಯ್ಟೇಜ್ನ ಕಮ್ಮಿ ಮಾಡಿದ್ದಾರೆ. ಆದರೆ HDFC ಬ್ಯಾಂಕಲ್ಲಿ ವೆಯ್ಟೇಜನ್ನು ಜಾಸ್ತಿ ಮಾಡೋಕ್ಕೆ ಹೇಳಿದ್ದಾರೆ. ನೋಡಿ, ಇದು ಯಾವ ರೀತಿಯಾಗಿ ಮಾಡ್ತಾರೆ ಅಂತಂದರೆ ಅರ್ಧನ ಇವಾಗ ಸುಮಾರು $1.8 ಬಿಲಿಯನ್ ಅಷ್ಟು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇವರು ಇಂಡೆಕ್ಸಿಗೆ ಹಾಕಬೇಕು ಅಂತಂದರೆ. ಸೊ ಇದರಿಂದಾಗಿ ಇನ್ನು ಅಂದರೆ ಸರಿಸುಮಾರು 91 ಮಿಲಿಯನ್ ಶೇರ್ಗಳು ಬೇಕಾಗ್ಬೋದು ಅಂತ ಹೇಳಿದ್ದಾರೆ. ಇದು 4.4 ದಿನ ಬೇಕಾಗುತ್ತೆ ಇದಿಷ್ಟು ಆ ಇಂಪ್ಯಾಕ್ಟನ್ನು ಸರಿದೂಗ್ಸೋಕ್ಕೆ ಅಂತ. ಸೊ ಇದನ್ನ ಒಂದೇ ಸಲ ಮಾಡ್ತಾ ಇಲ್ಲ, ಇದು ಈ ಫ್ಲೋಟ್ ಅಡ್ಜಸ್ಟ್ಮೆಂಟ್ನ ಈಗ ಒಂದು ಸಲ ಮಾಡಿ ನೆಕ್ಸ್ಟ್ ನವಂಬರಲ್ಲೂ ಕೂಡ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡ್ತಾ ಹೋಗೋಣ. ಸೊ ಇದರಿಂದ HDFC ಬ್ಯಾಂಕಲ್ಲಿ ಇನ್ಕ್ಲೂಷನ್ ಜಾಸ್ತಿ ಮಾಡಿದ್ದಾರೆ. ಬಟ್ ಕ್ಯಾಪ್ ಹಾಕಿರೋದು ಯಾಕೆ ಅಂತಂದರೆ 2 ಹಂತದಲ್ಲಿ ಮಾಡ್ತಾರೆ ಅಂತ. ಭಾರತಿ ಏರ್ಟೆಲಲ್ಲಿ, ಕೋಲ್ ಇಂಡಿಯಾದಲ್ಲಿ, ಎಂಫಸಿಸಲ್ಲಿ, ಹಿಂದೂಸ್ತಾನ್ ಪೆಟ್ರೋಲಿಯಂ, ICICI ಲಾಂಬಾರ್ಡ್, ಪರ್ಸಿಸ್ಟೆಂಟ್ ಸಿಸ್ಟಮ್ ಇದಿಷ್ಟಲ್ಲೂ ಕೂಡ ಇವಾಗ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅಂದರೆ ಪರ್ಸೆಂಟೇಜ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಇದು MSCI ಗ್ಲೋಬಲ್ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಅಂತ. ಅದೇ ರೀತಿಯಾಗಿ ಇವ್ರದ್ದು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಇತ್ತು, ಅದರಲ್ಲೂ ನೋಡಿ ನೀವು ಬೇಕಾದರೆ ಈಗ ಡಿಕ್ಸಾನ್, ಕೊಚ್ಚಿನ್ ಶಿಪಾರ್ಡ್ನ ತೆಗೆದಾಕಿದ್ದಾರೆ. IREDA, ಹುಡ್ಕೋ, NETM, JP ಇದೆಲ್ಲ ಅಂದರೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಆಗಿರುತ್ತೆ. ಈಗ ಸ್ಮಾಲ್ ಕ್ಯಾಪ್ಗಳೆಲ್ಲ ದೊಡ್ಡದಾಗಿ ಬೆಳೆದಿದೆ, ಕೆಲವು ತೆಗೆದಾಕಿದ್ದಾರೆ. ಅದ್ರ ಹೊಸದಾಗಿ ಒಂದಿಷ್ಟು ಸ್ಮಾಲ್ ಕ್ಯಾಪ್ ಕಂಪ್ನಿಗಳನ್ನು ಆ್ಯಡ್ ಮಾಡಿದ್ದಾರೆ. ನೋಡಿ, ಬಂಧನ್ ಬ್ಯಾಂಕು ಸ್ಟ್ಯಾಂಡರ್ಡ್ ಇಂಡೆಕ್ಸಿಂದ ಸ್ಮಾಲ್ ಕ್ಯಾಪ್ ಇಂಡೆಕ್ಸಿಗೆ ಬಂದಿದೆ. ಸೊ ಕೆಲವೊಂದು ಹೊಸ ಕಂಪ್ನಿಗಳು ಬಂದಿದೆ. ಇದರಲ್ಲಿ ಸೆನ್ಕೋ ಗೋಲ್ಡು ಕೇಳ್ತಾ ಇದ್ರೆ ಕೆಲವರು, ಅದು ಬಂದಿದೆ. ಐನಾಕ್ಸ್ ವಿಂಡ್ ಎನರ್ಜಿ ರಿಸಲ್ಟ್ಸ್ ಬಂದಿತ್ತು, ಆಲ್ಮೋಸ್ಟ್ ತುಂಬ ಒಂದು ಚೆನ್ನಾಗಿ ಪರ್ಫಾರ್ಮೆನ್ಸ್ನ ಮಾಡಿದೆ ನೋಡ್ತಾ ಬರೋದಾದ್ರೆ. TVS ಸಪ್ಲೈ ಚೈನ್ ಸೊಲ್ಯೂಷನು, ಮ್ಯಾಕ್ಸ್ ಎಸ್ಟೇಟು, ಶಾರದಾ ಮೋಟರ್ ಸರ್ವಿಸಸ್ಸು, ಬಜಾಜ್ ಹಿಂದೂಸ್ತಾನ್ ಶುಗರ್ ನೋಡಿ, ಶುಗರ್ ಸ್ಟಾಕ್ಗಳೆಲ್ಲ ಮೇಲ್ಗಡೆ ಹೋಗಿತ್ತು, ಕವರ್ ಮಾಡ್ಕೊಳ್ತದೆ. ಸೊ ಅದೆಲ್ಲ ಕೂಡ ಆ್ಯಡ್ ಮಾಡಿದ್ದಾರೆ. ಕೆಲವೊಂದರಲ್ಲಿ ಪ್ರೂಡೆಂಟ್ ಕಾರ್ಪೊರೇಟು, ತೇಜಸ್ ನೆಟ್ವರ್ಕ್ಸು, ಐನಾಕ್ಸ್ ವಿಂಡ್ ಆಲ್ರೆಡಿ ಇದ್ದಿತ್ತು, ಅದರಲ್ಲಿ ಈಗ ಇನ್ನೂ ಕೂಡ ಜಾಸ್ತಿ ಮಾಡ್ಕೊಂಡು ನೋಡ್ತಾ ಇದ್ದಾರೆ. ಐನಾಕ್ಸ್ ವಿಂಡ್ ಎನರ್ಜಿ ಬೇರೆ ಇದೆ, ಐನಾಕ್ಸ್ ವಿಂಡ್ ಬೇರೆ ಇದೆ. ಸೊ ಹಿಂದೂಸ್ತಾನ್ ಕಾಪರ್ ಇದರೆಲ್ಲ ಕೂಡ ವೇಟೇಜ್ನ ಜಾಸ್ತಿ ಮಾಡಕ್ಕೆ ನೋಡ್ತಾ ಇದ್ದಾರೆ. ಇದು ಒಂದು ಗ್ಲೋಬಲ್ ಕಾನ್ಫಿಡೆನ್ಸ್ನ ತೋರಿಸ್ತಾ ಹೋಗುತ್ತೆ ಒಂದು MSCI ಇಂಡೆಕ್ಸಲ್ಲಿ ಲಿಸ್ಟ್ ಆಗಿದೆ ಅಂತಂದರೆ. ಹಾಗಾಗಿ ಈ ಸ್ಟಾಕ್ಗಳಲ್ಲಿ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು ಫಾಲೋ ಮಾಡ್ಬೋದು. ದೀಪಕ್ ನೈಟ್ರೇಟು, ಅದೇ ರೀತಿಯಾಗಿ ಗೋ ಫ್ಯಾಷನ್ನು, ದೀಪಕ್ ಫರ್ಟಿಲೈಸರ್ಸ್, ಅಪೋಲೋ ಟೈರು, ಝೀ ಇದರಲ್ಲೆಲ್ಲ ವೇಟೇಜ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಇವೆಲ್ಲ ಆಲ್ರೆಡಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸಲ್ಲಿ ಇರುವಂಥದ್ದು. ಸೊ ಇದು MSCI ಇಂಡೆಕ್ಸ್ ಬಗ್ಗೆ ಆಗಿತ್ತು. ಸೊ ನಾನಾಗಲೇ ಹೇಳ್ದಂಗೆ ಜಪಾನ್ ಮಾರ್ಕೆಟ್ ಇವತ್ತು ಒಳ್ಳೆ ಪಾಸಿಟಿವ್ ಮೂವ್ಮೆಂಟ್ ಕೊಟ್ಟಿತ್ತು. ಯುರೋಪಿಯನ್ ಮಾರ್ಕೆಟು ಪಾಸಿಟಿವ್ ಆಗಿತ್ತು. ಬಟ್ ಇಂಡಿಯನ್ ಮಾರ್ಕೆಟಲ್ಲಿ ಈ ಒಂದು ಸೆಲ್ಲಿಂಗ್ ಬಂದಿದೆ. ಸೊ ಲೆಟ್ಸ್ ಬಿ ಪ್ರಿಪೇರ್ಡ್. ಯಾವ ರೀತಿ ಮಾರ್ಕೆಟ್ ಹೋಗುತ್ತೋ ಆ ರೀತಿ ಮಾಡ್ತಾ ಹೋಗೋಣ. ಬಟ್ ಇವತ್ತು ತುಂಬ ಒಂದು ಫಾಲ್ ಬಂದಿರೋದ್ರಿಂದ ನಾಳೆ ದೊಡ್ಡದಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಖಂಡಿತವಾಗ್ಲೂ ಒಂದು ಶಾರ್ಟ್ ಕವರಿಂಗ್ ಬರ್ತಾ ಹೋಗುತ್ತೆ. ಸೇಮ್ ರೇಂಜಲ್ಲಿ ಓಪನ್ ಆದರೆ ಮಾತ್ರ ನಮಗೆ ಒಂದು ಕೆಳಗಡೆ ಪೊಸಿಷನ್ ಸಿಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ಇಮಿಡಿಯೇಟಾಗಿ ಪಿ ತೊಗೊಳಕ್ಕೆ ಹೋಗ್ಬಿಡಿ. ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಶಾರ್ಟ್ ಕವರಿಂಗ್ ಬಂದು ಆಮೇಲೆ ಸೆಕೆಂಡ್ ಹಾಫಲ್ಲಿ ಯಾವ ರೀತಿ ಮೂವ್ಮೆಂಟ್ ಆಗುತ್ತೋ ಆ ರೀತಿ ಪ್ಲಾನ್ ಮಾಡ್ತಾ ಹೋಗ್ಬೋದು. ಸೊ ಸದ್ಯಕ್ಕೆ ರೆಸಿಸ್ಟೆನ್ಸ್ ಜಾಸ್ತಿ ಇದೆ, ಮಾರ್ಕೆಟ್ ವೀಕ್ ಆಗಿ ಕಾಣಿಸ್ತಾ ಇದೆ. ನಾಳೆ ಎಲ್ಲಿ ಓಪನ್ ಆಗುತ್ತೆ ಅಂದ್ರ ಮೇಲೆ ಮಿಕ್ಕಿದ್ದನ್ನು ಪ್ಲಾನ್ ಮಾಡ್ತಾ ಹೋಗೋಣ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಎಲ್ರಿಗೂ ನಮಸ್ಕಾರ.